ಕಳೆದ ಬಾರಿ RCB 2025ರಲ್ಲಿ ಏನು ನಮ್ಮ ಕರ್ನಾಟಕದಲ್ಲಿ ಜಯಬೇರಿ ಬೀರಿತ್ತು. ಸೊ ಆ ಸಂದರ್ಭದಲ್ಲಿ ಒಂದು ಅಹಿತಕರ ಘಟನೆ ನಡೆದಿತ್ತು. ಸೊ ವಿಧಾನಸೌಧ ಮುಂದೆ ಸೆಲೆಬ್ರೇಷನ್ ಮಾಡೋದಕ್ಕೆ. ಸೊ ಈ ಸರಿನೂ ನಮ್ಮ RCB ಕಪ್ಪು 2026ರಲ್ಲಿ ಗೆಲ್ಲೋದಲ್ಲಿ ಖಚಿತ. ಸೊ ನೆಕ್ಸ್ಟ್ ಇದೇ ತರ ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ಹೋದ ಸರಿ ಮಾಡ್ದಂಗೆ ಈ ಸರಿನೂ ಮಾಡಬೇಕು ಅಂತ 100% ಇದ್ದೇ ಇದ್ದೀವಿ. ಸೊ ಯಾವುದೇ ಅಹಿತಕರ ಘಟನೆಗಳಾಗಲಿ, ಯಾವುದೇ ಪ್ರಾಣಹಾನಿ ಆಗದಿರೋಂಗೆ ಸರ್ಕಾರ ಇದಕ್ಕೆ ಮುನ್ನೆಚ್ಚರಿಸಿಕೊಂಡು ಆ ಸಂಭ್ರಮವನ್ನು ಆಚರಿಸೋದಕ್ಕೆ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯು ಸಂಭ್ರಮದಿಂದ ಕಾಯ್ತಾ ಇದೆ. ಸೊ ಇದಕ್ಕೆ RCB ಪ್ಲೇಯರ್ಸ್ ಆಗ್ಬೋದು, RCB ಅಭಿಮಾನಿಗಳಾಗ್ಬೋದು, ಜಾಗರೂಕತೆಯಿಂದ ಎಲ್ಲರೂ ಸೆಲೆಬ್ರೇಷನ್ ಮಾಡಿ ಇದನ್ನ ಸಂಭ್ರಮವನ್ನು ಆಚರಿಸಬೇಕು ಅಂತ ನನ್ನ ಕಡೆಯಿಂದ ಮನವಿ ಮಾಡ್ತೀನಿ. IPL 20-25ನೇ ಸೀಸನ್ನಲ್ಲಿ 19 ಮ್ಯಾಚ್ ಸೀಸನ್ ನಡೆದಿದೆ. 19 ಸೀಸನ್ನಲ್ಲೂ RCB 2018 ವರ್ಷಗಳ ನಂತರ ಮೊದಲ ಬಾರಿಗೆ ಟ್ರೋಫಿ ಎತ್ತಿಡಿದಿದೆ. ಈಗ ಎರಡನೇ GT ವಿರುದ್ಧ ನಾಳೆ ಭಾನುವಾರ ಅಹಮದಾಬಾದ್ ಸ್ಟೇಡಿಯಂ ಅಲ್ಲಿ ಫೈನಲ್ಸ್ GT ವಿರುದ್ಧ ಆಡ್ತಾ ಇದೆ. 100ರಷ್ಟು RCB ಗೆದ್ದೇ ಗೆಲ್ಲುತ್ತದೆ. ಇನ್ನು ನಮ್ಮ IPL RCB ಟೀಮ್ನಲ್ಲಿ ನನ್ನ ನೆಚ್ಚಿನ ಕ್ರೀಡಾಪಟು ಯಾರು ಅಂದರೆ ಕೊಹ್ಲಿ. ಹೀಗಾಗಿ ಅವರು ಈ ಸಲ ಅದ್ಭುತವಾಗಿ ಈ ಮ್ಯಾಚ್ ಬೆಂಗಳೂರಿಗೆ ಟ್ರೋಫಿಯನ್ನು ಎತ್ತಿಕೊಟ್ಟು 100ರಷ್ಟು ಕೊಡ್ತಾರೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತೀರಿ. ಎರಡನೇ ಬಾರಿಗೆ RCB ಫೈನಲ್ಸ್ ಎರಡನೇ ಬಾರಿ ಟ್ರೋಫಿ ಎತ್ತಿ ಹಿಡಿಯುತ್ತದೆ ಅನ್ನೋದೊಂದು ನಂಬಿಕೆ ಇದೆ. ಹಾಗಾಗಿ ನಾಳೆ 100% ನೋಡ್ತೀರಿ, ಎಲ್ಲಾದ್ರೂ ಆಗ್ಲಿ ನೋಡ್ತೀರಿ. ಫೈನಲ್ ಬಂದಿರೋದಕ್ಕೆ ತುಂಬಾ ಖುಷಿ ಇದೆ. 6 ಕೋಟಿ ಕನ್ನಡಿಗರ ಇದು ಅವ್ರ ಮೇಲೆ ಇದಿರುತ್ತೆ. ಎಲ್ಲರೂ ಆಲ್ ದ ಬೆಸ್ಟ್. ಆದರೆ RCB ಮ್ಯಾಚ್ ಗೆಲ್ಲಬೇಕಂದ್ರೆ ಚೆನ್ನಾಗಾಡಿ, ಅತ್ಯುತ್ತಮವಾಗಿ ಗೆಲ್ಲಿ. ಅಷ್ಟು 5 ಕೋಟಿ ಕೊಡಲ್ಲ. RCB ಮುಂದೆ ಯಾವ ಟೀಮು ಸ್ಟ್ರಾಂಗ್ ಇಲ್ಲ. RCB ಗೆದ್ದೇ ಗೆಲ್ಲುತ್ತೆ. ಈ ಸತಿ ಕಪ್ ನಮ್ದು. ಈ ಸತಿ ಕಪ್ ಎಲ್ಲಾ ಸತಿನೂ ನಮ್ದೇ ಕಪ್. ತುಂಬಾ ಜೋಶಾಗಿದೆ. ಈ ಹೇಳ್ಕೊಳಕ್ಕಾಗಲ್ಲ. ಇಡೀ ಭಾರತ ಅಲ್ಲ, ಪ್ರಪಂಚನೇ ಇಂಡಿಯಾ RCB ಕಪ್ ಗೆಲ್ಬೇಕಂದ್ರೆ ಎಲ್ಲರೂ ಹಾರೈಸ್ತಾರೆ. ಆಲ್ ದ ಬೆಸ್ಟ್ RCB. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.